ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ನಿಮ್ಗೆ ಆಲ್ರೆಡಿ ತಮ್ನೇಲ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇದ್ರೊಳಗಡೆ ಏನಿರ್ಬೋದು ಅಂತ. ಸೊ ಲೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸ್ ಮೇಲ್ಗಡೆ ಆ್ಯಕ್ಚುಲಿ ನಾರ್ಡ್ ಅಂತ ಬರೆದಿದೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಎರಡು ವಸ್ತುಗಳು ನಮಗೆ ಸಿಗ್ತದೆ. ಮೊದಲನೇದಾಗಿ OnePlus Nord Buds 2, ನಂತರ OnePlus Nord CE 3 Lite ಅಂತ. ಈ ಎರಡು ಕೂಡ ಆ್ಯಕ್ಚುಲಿ ಇವತ್ತು ಲಾಂಚ್ ಆಗ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಎರಡರ ಬೆಲೆ ಕೂಡ ರಿವೀಲ್ ಆಗಿಲ್ಲ. ನಾನು ಅನ್ಕೋತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ ಒಂದು 20,000 ರೇಂಜಲ್ಲಿ ಲಾಂಚ್ ಆಗಬಹುದು ಅಂತ. 20,000 ಒಳಗೆ ಲಾಂಚ್ ಆದರೂ ಆಗಬಹುದು. ನಂತರ ಈ ಇಯರ್ಬಡ್ ಏನಿದೆ ಮೋಸ್ಟ್ಲಿ ಒಂದು 2,500-3,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಎರಡನ್ನ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಫೋನನ್ನು ಈ ಪ್ರೈಸೊಂದಿಗೆ ಪರ್ಚೇಸ್ ಮಾಡ್ಬೋದಾ, ಈ ಬಡ್ಸನ್ನು ಆ ಪ್ರೈಸೊಂದಿಗೆ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡ್ತೀನಿ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರೊಳಗಡೆ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು 2 ಕೇಬಲ್ ಕ್ಲಬ್ಬಿಂದು ಮೆಂಬರ್ಶಿಪ್ ಕಾರ್ಡು ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಅದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ನನಗೆ ಈ ಸ್ಮಾರ್ಟ್ಫೋನ್ನ ಕಲರ್ ಹೆವಿ ಯುನೀಕ್ ಅಂತ ಅನ್ನಿಸ್ತು. ನಾನು ಇದುವರೆಗೂ ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ಮೋಸ್ಟ್ಲಿ ಈ ಥರ ಕಲರ್ ಫೋನ್ ಯಾವತ್ತೂ ಅನ್ಬಾಕ್ಸ್ ಮಾಡಿಲ್ಲ ಅಂತ ಅನ್ಕೋತೀನಿ. ಆಯಿತಾ, ಸಖತ್ತಾಗಿದೆ ಲುಕ್ ಮಾತ್ರ. ಅದರ ಕೆಳಗಡೆ ನಮಗೆ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 80 ವ್ಯಾಟು, ಆದರೆ ಈ ಸ್ಮಾರ್ಟ್ಫೋನ್ ಬರೀ 67 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ವ್ಯಾಟೇಜ್ನ ಚಾರ್ಜರ್ ಕೊಟ್ಟಿದ್ದಾರೆ. ನಂತರ ಕೊನೆಯದಾಗಿ USB Type-C ಡಾಟಾ ಕೇಬಲು, ಚಾರ್ಜಿಂಗ್ ಕೇಬಲ್ಲು, ಒಳ್ಳೆ ಕ್ವಾಲಿಟಿಯ ಕೆಂಪು ಬಣ್ಣದ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ಸಿಗ್ತಾರೆ. ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ಬ್ಯಾಕ್ ಡಿಸೈನ್ ಮಾತ್ರ, ಕಲರ್ ಮಾತ್ರ ಬೆಂಕಿ ಅಂತ ಅನ್ನಿಸ್ತು. ಆಯಿತಾ, ಸೊ ಒಂಥರ ಲೈಟ್ ಗ್ರೀನ್ ಕಲರು, ತುಂಬ ಯುನೀಕ್ ಕಲರ್ ಅಂತ ಅನ್ನಿಸ್ತು. ಈ ಫೋನಲ್ಲಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಜನ ತಿರುಗ್ಬಿಟ್ಟು ನೋಡ್ತಾರೆ. ಸೊ ಆ ರೀತಿ ಇರುವಂಥದ್ದು ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, ಕೇವಲ 195 ಗ್ರಾಮ್ ವೇಟ್ ಇರುವಂಥದ್ದು ಮತ್ತು 8.3 mm ಥಿಕ್ನೆಸ್ಸನ್ನು ಕೂಡ ಹೊಂದಿದೆ. ಫ್ರಂಟಲ್ಲಿ ನಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಒಂದು ಸ್ವಲ್ಪ ದೊಡ್ಡದಾಗಿ ಇದೆ ಪಂಚೋಲ್ ಕ್ಯಾಮ್ರಾ, ಇನ್ನೂ ಸಣ್ಣ ಇರ್ಬೋದಾಗಿತ್ತು. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಒಳ್ಳೆ ವಿಷಯ ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಫ್ರಂಟಲ್ಲಿ ಅವರು ಗೊರಿಲ್ಲಾ ಗ್ಲಾಸ್ ಕೊಟ್ಟಿದ್ದಾರೆ. ಆಯಿತಾ, ಸೊ ಯಾವ ಗೊರಿಲ್ಲಾ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ. ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಕಡಿಮೆ ಇದೆ, ಹೆವಿ ಏನಲ್ಲ, ಒಂದು ಲೆವೆಲಿಗೆ ಕಡಿಮೆ ಇದೆ. ಫ್ರಂಟಿಂದ ಒಂದು ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಹಿಂದಕ್ಕೆ ಬಂತು ಅಂತಂದರೆ ಆಗಲೇ ಹೇಳ್ದಂಗೆ ಸಕ್ಕತ್ತಾಗಿದೆ. ಈ ಕಲರ್ ಮಾತ್ರ ಗ್ಲಾಸಿ ಫಿನಿಶು, ಹೆವಿ ಸ್ಮಡ್ಜಸ್ ಆಗುತ್ತೆ, ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಇದು ಪ್ಲಾಸ್ಟಿಕ್ ಬ್ಯಾಕ್. ಆಯಿತಾ, ನೋಡೋದಕ್ಕೆ ಗ್ಲಾಸ್ ಜೊತೆ ಅನಿಸುತ್ತೆ ಅಷ್ಟೇ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಒಂಥರ ರಿಂಗ್ ಲೈಟ್ ಥರ ಇದೆ, ಬಟ್ ಸಿಂಗಲ್ LED ಫ್ಲ್ಯಾಶ್ ಅದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್, ಆಬ್ವಿಯಸ್ಲಿ. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಟಾರ್ಟ್ ಇದೆ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ. ಆಯಿತಾ, ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು, ಬಟ್ ಪರವಾಗಿಲ್ಲ. ಡಿಸೈನ್ ಮತ್ತು ಬಿಲ್ಡ್ ಲುಕ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.72 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇರುವಂಥದ್ದು ಬೇಜಾರಾಗುವಂಥ ವಿಷಯ. IPS ಡಿಸ್ಪ್ಲೇ ಅಮೋಲೆಡ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು ಗುರು. ಬಟ್ ಅದು ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಈ ಫೋನಲ್ಲಿ 120 Hz ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ. ಇದು ವೇರಿಯಬಲ್ ರಿಫ್ರೆಶ್ ರೇಟು. ಅವಶ್ಯಕತೆ ಇರೋ ಟೈಮಲ್ಲಿ 30 Hz, 48, 50, 60, 90, 120 ಈ ರೀತಿ ಅವಶ್ಯಕತೆ ಇರೋ ಟೈಮಲ್ಲಿ ಸ್ಮಾರ್ಟಾಗಿ ಸ್ವಿಚ್ ಆಗುತ್ತೆ. ಅದನ್ನು ನೀವು ಚೂಸ್ ಬೇಕಾದರೂ ಮಾಡ್ಕೊಬೋದು. ಮತ್ತು ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 680 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಬೆಲೆಗೆ ಆರಾಮಾಗಿ ಅಮೋಲೆಡ್ ಡಿಸ್ಪ್ಲೇ ಇರುವಂಥ ಫೋನ್ಗಳು ಸಿಗ್ತವೆ. ಅಮೋಲೆಡ್ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಫೋನ್ಗಳೇ ಸಿಗ್ತವೆ. ನನ್ನೇ ತಾನೇ ಒಂದು ಫೋನ್ ಅನ್ಬಾಕ್ಸ್ ಮಾಡಿದೆ. ಇವ್ರು ಕೊಟ್ಟಿದ್ದಾರೆ ಬೆಂಕಿ ಇರ್ತಿತ್ತು. ಆಯಿತಾ, ಬಟ್ ಕೊಟ್ಟಿಲ್ಲ. ಸೊ ಅದೊಂದು ಬೇಜಾರಾಯ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು ಮತ್ತು 128 GB ಸ್ಟೋರೇಜು, ಮತ್ತು ಇನ್ನೊಂದು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಸೊ ಕ್ರೇಜಿ. ಜೊತೆಗೆ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಅಪ್ ಟು 1 TB ತನಕ ನೀವು ಸ್ಟೋರೇಜ್ನ ಎಕ್ಸ್ಪಾಂಡ್ ಮಾಡ್ಕೊಬೋದು. ಸೂಪರ್ ಅಂತೀನಿ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಓಕೆ ಅಂತೀನಿ. UFS 3.1 ಆಮೇಲೆ DDR5 ಎಲ್ಲ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಈ ಪ್ರೈಸ್ ರೇಂಜಿಗೆ ಓಕೆ. ಆಯಿತಾ, ಸೊ
ಸೊ ಎಲ್ಲರೂ ಕೊಡೋದನ್ನ ಇವ್ರು ಕೊಟ್ಟಿದ್ರು ಅಷ್ಟೇ, ಏನೂ ಸ್ಪೆಷಲ್ ಇಲ್ಲ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ 5G ಪ್ರೊಸೆಸರ್ ಇದೆ. ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್. ಇದನ್ನು ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡೋದು ನನಗೆ ಸುಮಾರು 3,70,000 ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿದೆ. ಸೊ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಿಮಗೆ ಎಕ್ಸ್ಟ್ರೀಮಲ್ಲಿ ಸ್ವಲ್ಪ ಲ್ಯಾಗಿ ಅಂತ ಅನ್ನಿಸ್ಬೋದು, ಬಿಟ್ಟರೆ ನಾರ್ಮಲ್ ಆಡೋರಿಗೆ ಅಂದರೆ ಆಡ್ಕೋರಲ್ಲ ನಾರ್ಮಲ್ ಗೇಮರ್ಸ್ಗಳಿಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಸೊ ನೀವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆಲ್ಲ ತೊಂದರೆ ಆಗಲ್ಲ ಆಯಿತಾ. ತುಂಬ ಸ್ಮೂತ್ ಆಗಿದೆ ಫೋನ್, ಎಲ್ಲೂ ಕೂಡ ಲ್ಯಾಗಿ ಅನಿಸಿಲ್ಲ, ಸಖತ್ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಪ್ರೊಸೆಸರ್ ಓಕೆ, ಈ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಅಂತೀನಿ, ಬೆಸ್ಟ್ನಲ್ಲ ಪ್ರೊಸೆಸರು, ಪರವಾಗಿಲ್ಲ. 5G ಪ್ರೊಸೆಸರ್ ಕೊಟ್ಟಿದ್ದಾರೆ, ಈ ಬೆಲೆಗೆ ಓಕೆ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ ಆಯಿತಾ. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದುಬಿಟ್ಟು ಸ್ಯಾಮ್ಸಂಗಿಂದು 108 ಮೆಗಾಪಿಕ್ಸೆಲಿಂದು HM6 ಸೆನ್ಸಾರ್ ಆಯಿತಾ. ಇದು 1.7 ಅಪರ್ಚರ್ನ ಹೊಂದಿರುವಂಥದ್ದು. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲ ಆಯಿತಾ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇತ್ತೀಚೆಗಂತೂ 20,000 ಒಳಗೆಲ್ಲ OIS ಕೊಡೋಕ್ಕೆ ಶುರು ಮಾಡಿದರೆ ಕೆಲವೊಂದು ಬ್ರ್ಯಾಂಡ್ಗಳು. ಇವರು ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಡೇ ಲೈಟಲ್ಲಿ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ. 108 MP ಅಂತ ತಕ್ಷಣ ಚೆನ್ನಾಗಿರುತ್ತೆ ಅಂತ ಅಲ್ಲ ಆಯಿತಾ. ಸೆನ್ಸಾರ್ ಸಖತ್ತಾಗಿದೆ, HM6 ಅಲ್ವಾ. ಸೊ ಸೆನ್ಸಾರ್ ಚೆನ್ನಾಗಿದೆ, ಅದರಿಂದ ಒಂದು ಒಳ್ಳೆಯ ಫೋಟೋವನ್ನು ಲೋ ಲೈಟಲ್ಲೂ ಚೆನ್ನಾಗಿ ತೆಗಿದೆ, ಡೇ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋ ತೆಗೆಯುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸಿ ನೋಡಿ ನೀವೇ ಜಡ್ಜ್ ಮಾಡಬಹುದು. ಮತ್ತು ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಅಂತ ಒಂದು ಲೆವೆಲಿಗೆ ಅಂತಿದ್ದೀನಿ ಆಯಿತಾ. ಪಕ್ಕ ಆ್ಯಕ್ಯುರೇಟ್ ಅನ್ನಲ್ಲ, ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ. ಇನ್ನೂ 2 ಸೆನ್ಸರ್ ಇದೆ, 2 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸು, ಇನ್ನು 2 ಮೆಗಾಪಿಕ್ಸೆಲ್ ಎಂದು ಡೆಪ್ತ್ ಸೆನ್ಸರ್ ಮಾಡೋಕ್ಕೆ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ. ನನಗೆ ಡೀಟೇಲ್ಸ್ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೋಡ್ಬಿಟ್ಟು ನೀವೇ ಬೇಕಾದ್ರೆ ಜಡ್ಜ್ ಮಾಡ್ಬೋದು. ಕ್ಲಾರಿಟಿ ಇಷ್ಟ ಆಯ್ತು ನನಗೆ ಆಯಿತಾ. ಸ್ವಲ್ಪ ಚೆನ್ನಾಗಿ ಕಾಣೋ ಥರ ತೆಗೆಯುತ್ತೆ ಹೌದು, ಬಟ್ ನೀವು ಜಡ್ಜ್ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ. ನನಗಂತೂ ಇಷ್ಟ ಆಯಿತು ಡಿಫ್ರೆಂಟ್ ಕ್ಯಾಮ್ರಾ, ಕ್ಲಾರಿಟಿ ಚೆನ್ನಾಗಿದೆ ಅನ್ನಿಸ್ತು. ಸ್ವಲ್ಪ ಓವರ್ ಸ್ಯಾಚುರೇಟ್ ಅನಿಸುತ್ತೆ, ಬಟ್ ಮೋಸ್ಟ್ ಆಫ್ ದ ಜನಕ್ಕೆ ಅದೇ ಇಷ್ಟ ಆಗೋದು. ಮತ್ತು ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಸಾಮರ್ಥ್ಯನ ಹೊಂದಿರುವಂಥದ್ದು. ಸೊ ಕ್ಯಾಮ್ರಾ ಚೆನ್ನಾಗಿದೆ, ಈ ಬೆಲೆಗೆ ಒಂದು ಒಳ್ಳೆ ಕ್ಯಾಮ್ರಾ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರು ಹೆವಿ ಫಾಸ್ಟ್ ಆಗಿದೆ ನೋಡಿ. ಕ್ಲಿಕ್ ಮಾಡಿದ್ರೆ ಪಟ್ ಅಂತ ಓಪನ್ ಮಾಡಿ ಸಾಕತ್ತೆ, ಹೆವಿ ಫಾಸ್ಟ್ ಆಗಿದೆ. ಫೇಸ್ ಅನ್ಲಾಕು ನೋಡ್ತೀರಾ ನೀವೇನೆ, ಇದು ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗಿದೆ ನೋಡಿ, ಹೆವಿ ಫಾಸ್ಟ್ ಆಗಿದೆ ಮಾತ್ರ, ಸಖತ್ ಫಾಸ್ಟಾಗಿ ಅನ್ಲಾಕ್ ಮಾಡ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು, ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಈ ಪ್ರೈಸ್ ರೇಂಜಿಗೆ. ಆದರೆ ಈ ಸ್ಮಾರ್ಟ್ಫೋನ್ 67 ವ್ಯಾಟಲ್ಲಿ ಚಾರ್ಜ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಸೊ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಚಾರ್ಜರ್ನೇ ಕೊಟ್ಟಿದ್ದಾರೆ. ಸೂಪರ್. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ, 2 ಸ್ಪೀಕರ್ ಇದೆ ಆಯಿತಾ. ಬಾಟಮ್ ಫೈರಿಂಗ್ ಒಂದು, ಇನ್ನೊಂದು ಮೇಲ್ಗಡೆ, ಎರಡು ಕೂಡ ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ, ಇಷ್ಟ ಆಯ್ತು ನನಗೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ Android 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಆಕ್ಸಿಜನ್ OS ಇದೆ. ನಾಮಕಾವಸ್ಥೆ ಆಕ್ಸಿಜನ್ OS ಅಂತ ಅಂತೀನಿ ಆಯಿತಾ. ಮುಂಚೆ ಚೆನ್ನಾಗಿತ್ತು ಆಕ್ಸಿಜನ್ OS, ಈಗ ಒಂಥರ ಇದೆ, ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಈ ಲಾಂಚರು. ಒಟ್ಟಿಗೆ ಕೆಲವು ಬೇಡದಿರುವಂಥ ಅಪ್ಲಿಕೇಶನ್ ಇದೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಅವ್ರದ್ದು ಏನೇನೋ ಅಪ್ಲಿಕೇಶನ್ ಹಾಕಿರ್ತಾರೆ ಆಯಿತಾ. ಸೊ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಟ್ಟಿಗೆ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ಒಂಥರ ನಿಯರ್ಲಿ ಸ್ಟಾಕ್ ಅಂತೀನಿ, ಫುಲ್ ಅಲ್ಲ, ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಬಟ್ ಹೆವಿ ಸ್ಮೂತ್ ಆಗಿದೆ ಮಾತ್ರ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಎಲ್ಲೂ ಕೂಡ ಲ್ಯಾಗ್ ಅನ್ನಿಸ್ತಲ್ಲ, ತುಂಬ ಸ್ಮೂತ್ ಆಗಿದೆ ಮಾತ್ರ ನೀವು OS. ಮತ್ತು OnePlus ಅವರು ಆರಾಮಾಗಿ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಕೊಡ್ತಾರೆ. ನಂಗೆ ಅನ್ನಿಸ್ತಾಗ ಒಂದು 2 ವರ್ಷ ಕೊಡ್ಬೋದು, 2-3 ವರ್ಷ ಕೊಡ್ಬೋದು ಇದಕ್ಕೆ. ಸೊ ಇದು 13 ಇದೆ, ಮೋಸ್ಟ್ಲಿ 14-15 ಸಿಗ್ಬಿಡುತ್ತೆ ಆ್ಯಂಡ್ರಾಯ್ಡ್ ಅಪ್ಡೇಟು. 16 ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಸೆಕ್ಯೂರಿಟಿ ಪ್ಯಾಚಸ್ ಆರಾಮಾಗಿ ಒಂದು 4 ವರ್ಷ ಅಂತೂ ಕೊಡ್ತಾರೆ OnePlus ಅವರು, ಅದರಲ್ಲೇನು ಮೋಸ ಮಾಡಲ್ಲ ಅವರು. ಸೊ OS ಪರವಾಗಿಲ್ಲ ಅಂತೀನಿ. ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತದೆ, ವೈಫೈ 6 ಆಪ್ಷನ್ ಇಲ್ಲ ಈ ಪ್ರೊಸೆಸರ್ನಲ್ಲಿ, ಮತ್ತು ಬ್ಲೂಟೂತ್ 5.1 ಕೂಡ ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ, ಒಂದು ಒಳ್ಳೆಯ ವಿಷಯ. ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಇನ್ನು ಈ OnePlus Nord Buds 2 ಬಂತು ಅಂತ ಅಂದರೆ ಈ ಬಾಕ್ಸನ್ನು ಒಂದ್ಸಲ ಫಾಸ್ಟಾಗಿ ಓಪನ್ ಮಾಡಿ ತೋರಿಸ್ಬಿಡ್ತೀನಿ.
ಸೊ ಇದರ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಪರವಾಗಿಲ್ಲ ಆಯಿತಾ, ಚೆನ್ನಾಗಿದೆ. 2,500 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ನನಗೆ ಈ ಬಡ್ಸಿನ ಡಿಸೈನ್ ಅಷ್ಟೊಂದು ಇಷ್ಟ ಆಗಿಲ್ಲ ಆಯಿತಾ, ನಿಮ್ಮಲ್ಲಿ ಇಷ್ಟ ಆಗ್ಬೋದು ಕೆಲವು ಜನಕ್ಕೆ, ಬಟ್ ನನಗೇನೋ ಇಷ್ಟ ಆಗಿಲ್ಲ. ಬಟ್ ಕ್ಲಾರಿಟಿ ಚೆನ್ನಾಗಿದೆ. 2,500 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು ಈ ಇಯರ್ಬಡ್ಸು. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ ಪರವಾಗಿಲ್ಲ ಅಂತೀನಿ ಆಯಿತಾ. ಕಳೆದ ವರ್ಷ ಲಾಂಚ್ ಆಗಿದ್ದಂಥ ನಾರ್ಡ್ CE2 ಲೈಟ್ ಏನಿತ್ತು ಅದಕ್ಕೂ ಇದಕ್ಕೂ ಅಂಥ ಡಿಫ್ರೆನ್ಸ್ ಏನೂ ಇಲ್ಲ. ಕ್ಯಾಮ್ರಾ ಸ್ವಲ್ಪ ಅಪ್ಗ್ರೇಡ್ ಮಾಡಿದರೆ ಬಿಟ್ಟರೆ ಮೇಜರ್ ಡಿಫ್ರೆನ್ಸ್ ಇಲ್ಲ. ಸೇಮ್ ಪ್ರೊಸೆಸರ್ ಇತ್ತು ಅದರಲ್ಲೂ ಕೂಡ. ಸೊ ಒಂದು OnePlus ಬ್ರ್ಯಾಂಡಿಂಗಲ್ಲಿ ಫೋನ್ ನೋಡ್ತಿರೋರಿಗೆ ನಂಗೆ ಅನ್ನಿಸ್ತಂಗೆ ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು. ಕಲರ್ ಇಷ್ಟ ಆಯ್ತು ನನಗೆ ಬಿಟ್ಟರೆ, ಉಳಿದಿದ್ದೆಲ್ಲ ಸೇಮ್ ಇದೆ. IPS ಕೊಟ್ಟಿದ್ರೆ, ಅಮೋಲೆಡ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಪರವಾಗಿಲ್ಲ ಅಂತೀನಿ. ಬೆಸ್ಟ್ ಆಪ್ಷನ್ ಅಲ್ಲ, ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು. ಸೊ ಇಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ಗಳ ಕಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀನಿ. ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.